ಕೋಲಾರ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇಬ್ಬರು ಧೀಮಂತ ಕನ್ನಡದ ಕಟ್ಟಾಳುಗಳು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ತೀರಿಕೊಂಡಿದ್ದಾರೆ. ಕನ್ನಡ ಚಳುವಳಿಯಲ್ಲಿ ಅವರ ಸುಮಾರು 15-20 ವರ್ಷಗಳ ಹೋರಾಟದ ಕೊಡುಗೆ ಅಪಾರ. ಕನ್ನಡ ನಾಡಿನ ಯಾವುದೇ ಭಾಗದಲ್ಲಿ ಕನ್ನಡಕ್ಕೆ, ಕನ್ನಡ ನಾಡಿಗೆ ಅನ್ಯಾಯ ಆದಾಗ ಸಿಡಿದು ನಿಲ್ಲುತ್ತಿದ್ದ ಕನ್ನಡದ ಕಟ್ಟಾಳುಗಳು ಈ ಧೀಮಂತರು. ಆ ಇಬ್ಬರು ಗೆಳೆಯರು ಈಗ ನಮ್ಮ ಜೊತೆಯಲ್ಲಿಲ್ಲ. ಅವರ ಕುಟುಂಬ ಬಹಳ ಸಂಕಷ್ಟದಲ್ಲಿದೆ. ಆ ಕುಟುಂಬದ ಜೊತೆಗೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯ ಕುಟುಂಬ ಇದೆ ಎಂಬುದನ್ನು ನಾವು ಸಾಬೀತು ಮಾಡುವ ಸಮಯ ಇದು. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 27 ವರ್ಷಗಳಿಂದ ಯಾವುದೇ ಕಾರ್ಯಕರ್ತನಿಗೆ ತೊಂದರೆಯಾದರೂ ಆತನ ಕುಟುಂಬದ ಜೊತೆಗೆ ಗಟ್ಟಿಯಾಗಿ ನಿಲ್ಲುವ ಕಾಯಕ ಮಾಡುತ್ತಾ ಬಂದಿದೆ. ಇದೇ ಕಾರಣಕ್ಕೆ ನಾರಾಯಣಗೌಡರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಇಂದಿಗೂ ಅಲುಗಾಡದೆ ಉಳಿದಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಕಾರ್ಯಕರ್ತರ ಕುಟುಂಬದ ಬೆನ್ನಿಗೆ ನಿಲ್ಲುವ ಕರ್ನಾಟಕದ ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ತನ್ನ ಸಂಘಟನೆಯ ಕೆಚ್ಚಿನ ಹೋರಾಟಗಾರರ ಕುಟುಂಬದ ಬೆಂಬಲಕ್ಕೆ ಧಾವಿಸಿ ನಿಲ್ಲುವುದು ಕರ್ನಾಟಕ ರಕ್ಷಣಾ ವೇದಿಕೆ ಪರಿಪಾಲಿಸಿಕೊಂಡು ಬಂದಿರುವ ಧರ್ಮ. ಏಕೆಂದರೆ ಕನ್ನಡ ಚಳುವಳಿ ಹಾಗೂ ಸಾಮಾಜಿಕ ಚಳುವಳಿಗಳಲ್ಲಿ ತೊಡಗಿಸಿಕೊಳ್ಳುವವರು ಯಾರೂ ಶ್ರೀಮಂತರ ಮಕ್ಕಳಲ್ಲ. ಅವರು ನಾಡಿನ ಬಹುಸಂಖ್ಯಾತ ಕಡುಬಡವ ಇಲ್ಲವೇ ಮಧ್ಯಮ ವರ್ಗದ ನಮ್ಮ ಕನ್ನಡ ಬಂಧುಗಳು. ಹಾಗಾಗಿ ಇಂಥ ಸಮಯದಲ್ಲಿ ಅವರಿಗೆ ಮಾನಸಿಕ ಸ್ಥೈರ್ಯ, ಆ ಕುಟುಂಬಗಳಿಗೆ ಬೆಂಬಲ ನೀಡುವ ಕರ್ತವ್ಯ ನಮ್ಮದು. ಆ ಕುಟುಂಬಗಳ ಇಂಥ ತುರ್ತಿನ ಭಾವನಾತ್ಮಕ ಗಳಿಗೆಯಲ್ಲಿ ಜೊತೆಗೆ ನಿಲ್ಲಲು ನಿನ್ನೆ ಕೋಲಾರಕ್ಕೆ ಧಾವಿಸಿ ಶ್ರೀ ಮೆಹಬೂಬ್ ಪಾಷಾ ಕನ್ನಡಾನುರಾಗಿ ಮುಸ್ಲಿಂ ಕುಟುಂಬ ಹಾಗೂ ಶ್ರೀ ಲೋಕೇಶ್ ಕನ್ನಡಾನುರಾಗಿ ಕುಟುಂಬ, ಆ ಎರಡೂ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಿ ಅವರ ಜೊತೆ ಕುಳಿತು ಸಮಾಧಾನ ಹೇಳಿ ಆ ಹೋರಾಟಗಾರರ ಮಕ್ಕಳ ಶಿಕ್ಷಣ, ಭವಿಷ್ಯಕ್ಕೆ ಅಗತ್ಯವಾದ ಆರ್ಥಿಕ ನೆರವು ಕೊಡಲು ಒಪ್ಪಿ ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಎಂದು ಧೈರ್ಯ ತುಂಬಿ ಬಂದಿದ್ದೇನೆ. ಕನ್ನಡ ಚಳುವಳಿಯ ಹೋರಾಟದಲ್ಲಿ ಪ್ರಾಮಾಣಿಕವಾಗಿ ನಿಲ್ಲುವ ಯಾವುದೇ ಕಾರ್ಯಕರ್ತನ ಕುಟುಂಬ ಸಂಕಷ್ಟದಲ್ಲಿದ್ದಾಗ ಅವರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ದೃಢವಾಗಿ ನಿಲ್ಲುತ್ತದೆ ಎಂದು ಈ ಮೂಲಕ ವಾಗ್ದಾನ ನೀಡುತ್ತೇನೆ.